ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಕ್ಯೂಟ್ ಕ್ಯಾಂಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾನು ಯಾವ ಗೇಮ್ ಆಡ್ತಾ ಇದ್ದೀನಿ ಅಂದರೆ ಮಿಸ್ಟರ್ ಬೀಸ್ಟ್ ಐಸ್ಲ್ಯಾಂಡ್ ಎಸ್ಕೇಪ್ ಗೇಮ್ ಮಾತ್ರ ಸಕ್ಕದಾಗಿದೆ ಗೈಸ್. ಬನ್ನಿ ತಡ ಮಾಡೋದು ಬೇಡ, ಗೇಮ್ ಒಳಗಡೆ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಏನೋ ಬರ್ತಾ ಇದೆ, ಬಿಲ್ಡ್ ರಾಫ್ಟ್ ಟು ಎಸ್ಕೇಪ್ ದ ಐಸ್ಲ್ಯಾಂಡ್. ಓಕೆ, ನಾವಿಲ್ಲಿಂದ ಎಸ್ಕೇಪ್ ಆಗಬೇಕಂತೆ. ಬನ್ನಿ ನೋಡುವ ಹೆಂಗಿರುತ್ತೆ ಏನು ಅಂತ. ಡೇ 7ವರೆಗೂ ಚಾಲೆಂಜ್ ಇರುತ್ತಂತೆ ಗೈಸ್. ಅಲ್ಲಿ ದೊಡ್ಡ ಏನೇನೋ ದೆವ್ವಗಳು, ಆಮೇಲೆ ಹಾವು, ಸ್ಪೈಡರ್ ಮ್ಯಾನ್ ಅದೆಲ್ಲ ಬರುತ್ತಂತೆ. ನೋಡೋಣ ಬನ್ನಿ. ಓಕೆ, ನಾವು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸಡನ್ ಆಗಿ ನಮ್ಮ ಫ್ಲೈಟ್ ಐಸ್ಲ್ಯಾಂಡ್ ಒಳಗೆ ಬಿದ್ದೋಗುತ್ತೆ. ಸೊ ಇವರೇ ಅನಿಸುತ್ತೆ ಮಿಸ್ಟರ್ ಬೀಸ್ಟ್. ಓಕೆ ಬನ್ನಿ, ಇವರೇನೇನೋ ಹೇಳ್ತಾ ಇದ್ದಾರೆ. ಸ್ಟಾರ್ಟೆಡ್ ಆನ್ ದಿಸ್ ಐಸ್ಲ್ಯಾಂಡ್. ಓಕೆ, ನಾವಿಲ್ಲಿ ಇವಾಗ ಅವರ್ ಓನ್ಲಿ ವೇ ಆಫ್ ದಿಸ್ ಐಸ್ಲ್ಯಾಂಡ್ ಈಸ್ ಟು ಬಿಲ್ಡ್ ಮಾಡಬೇಕು. ಅಂದರೆ ನಾವು ಇರೋ ಅಷ್ಟು ದಿನ ಇಲ್ಲಿ ಫುಡ್ಗಾಗಲಿ ಅಥವಾ ಕ್ಯಾಂಪರ್ನ ಯೂಸ್ ಮಾಡಬೇಕು ಇಲ್ಲಿ ಕ್ಯಾಂಪ್. ಓಕೆ, ಫಸ್ಟ್ ವಿ ನೀಡ್ ಟು ಕ್ಯಾಂಪ್ ಡೌನ್ ದಿಸ್ ಟ್ರೀಸ್. ಓಕೆ, ನಮಗೆ ಇವಾಗ ಟ್ರೀಸ್ ಬೇಕು. ಟ್ರೀಸ್ ಇದ್ರೇ ನಾವು ಫೈರ್ ಕ್ಯಾಂಪ್ನ ಯೂಸ್ ಮಾಡೋಕ್ಕಾಗೋದು. ಅದರಲ್ಲಿ ಸಿಗುವಂತಹ ವುಡ್ನೆಲ್ಲ ತೊಗೊಬಂದು ನಾವು ಕ್ಯಾಂಪ್ಗೆ ಹಾಕಿದ್ರೆ ಅದು ಉರಿತಾನೆ ಇರಬೇಕು, ಅದು ಆರೋ ಹಾಗಿಲ್ಲ. ಆರಿಬಿಟ್ರೆ ನಾವು ಅದು ಅದೇನೇನೋ ದೊಡ್ಡದಾಗಿ ಬರುತ್ತಲ್ವ ರಾಕ್ಷಸ ಥರದ್ದು, ಅದೆಲ್ಲ ಬಂದು ನಮ್ಮನ್ನ ತಿನ್ಕೊಂಬಿಡುತ್ತೆ. ಸೊ ಅದಕ್ಕೆ ನಾವು ಕ್ಯಾಂಪ್ನ ಹಾರದಲ್ಲೇ ಇರುವಾಗ ನೋಡ್ಕೊಬೇಕು. ಸೊ ಇವಾಗ ನಾನು ಟ್ರೀಸ್ನೆಲ್ಲ ಕಟ್ ಮಾಡಿಕೊಂಡು ಕ್ಯಾಂಪ್ ಹಾಕಿದ್ಮೇಲೆ ಸಿಗ್ತೀನಿ ನಿಮಗೆ. ಓಕೆ, ಸೊ ಗೈಸ್, ನಾವು ಫೈನಲಿ ಫೈರ್ ಕ್ಯಾಂಪ್ನ ಬಿಲ್ಡ್ ಮಾಡಾಯಿತು. ಸೊ ನೆಕ್ಸ್ಟ್ ಯಾವ್ಯಾವ ಥರ ಇದು ಬರುತ್ತೆ ನೋಡೋಣ. ಆ್ಯಂಡ್ ಇಲ್ಲಿ ಅವ್ರು ಅಲ್ಲಿ ನಿಂತಿದ್ದಾರಲ್ಲ ಮಿಸ್ಟರ್ ಬೀಸ್ಟ್, ಅವ್ರಿಗೆ ನಾವು ವುಡ್ನ ಕಲೆಕ್ಟ್ ಮಾಡಿ ಕೊಡಬೇಕು. ಆವಾಗ ಅವರು ಅಪ್ಗ್ರೇಡ್ ಮಾಡ್ತಾರೆ. ನಮ್ಮ ಹತ್ರ ಇರೋವಂತಹ ಮೆಟೀರಿಯಲ್ಸ್ನೆಲ್ಲ ಅವ್ರು ಅಪ್ಗ್ರೇಡ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಇವಾಗ ನಾನು ವುಡ್ ಬೇಕಂತೆ, ವುಡ್ನ ಕೊಡೋಣ ಬನ್ನಿ. ಅವ್ರು ಏನು ಅಪ್ಗ್ರೇಡ್ ಮಾಡ್ತಾರೆ ನೋಡೋಣ. ಓಕೆ, ಗಿವ್ ಮೀ ವುಡ್. ಓಕೆ, ಇವ್ರಿಗೆ ವುಡ್ ಅಂತೆ ಕೊಡೋಣ ಬನ್ನಿ. ಅದರಿಂದ ಏನು ಬಿಲ್ಡ್ ಮಾಡ್ಬೋದು ಅಂತ ನೋಡೋಣ. ಕೊಡ್ತಾ ಇದ್ದೀನಿ ವುಡ್ನ. ಏನು ಸಿಗುತ್ತೆ ಅಂದರೆ ಓಕೆ, ನಮಗೆ ವುಡನ್ ಪಿಕ್ಕೆಕ್ ಸಿಕ್ತು. ಇದರಿಂದ ನಮಗೆ ಯೂಸ್ಫುಲ್ ಆಗುತ್ತೆ ಗೈಸ್. ಸ್ಟೋನ್ನ ಓಕೆ, ತುಂಬ ಖುಷಿ ಆಯಿತು ಇದು ಸಿಕ್ಕಿದ್ದಕ್ಕೆ. ಹೆಲ್ಪ್ ಆಗುತ್ತೆ. ಐ ನೀಡ್ ದಿಸ್. ಗೈಸ್, ಇವತ್ತು ನೈಟು ಸ್ನೇಕ್ಸ್ ಆ್ಯಂಡ್ ಸ್ಪೈಡರ್ ಮ್ಯಾನ್ಸ್ ಎಲ್ಲ ಬರುತ್ತಂತೆ. ಅದನ್ನ ನಾವೆಲ್ಲ ಕಿಲ್ ಮಾಡಬೇಕು. ನೋಡೋಣ, ನನಗಂತೂ ಹೆವಿ ಕ್ಯೂರಿಯಾಸಿಟಿ ಇದೆ, ಎಕ್ಸೈಟ್ಮೆಂಟ್ ಕೂಡ ಇದೆ. ಅದನ್ನೆಲ್ಲ ನಾನು ಕಿಲ್ ಮಾಡ್ತೀನಿ ಅಂತ. ನಿಮಗೂ ಎಕ್ಸೈಟ್ಮೆಂಟ್ ಇದ್ದರೆ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡ್ತಾ ವೀಡಿಯೋನ ಕಂಟಿನ್ಯೂ ಮಾಡಿ. ಇವಾಗ ಇವ್ರಿಗೆ ಸ್ಟೋನ್ ಬೇಕಂತೆ. ಸೊ ಈ ಬಂಡೆನ ನಾವು ಫುಲ್ ಹೊಡ್ದು ಅದರಿಂದ ನಮಗೆ ಸ್ಟೋನ್ ಸಿಗುತ್ತೆ. ಆ ಸ್ಟೋನ್ನ ಅವ್ರಿಗೆ ಕೊಡಬೇಕು. ಬನ್ನಿ, ಅದರಿಂದ ಇನ್ನೂ ಏನು ನಾವು ಬಿಲ್ಡ್ ಮಾಡ್ಬೋದು ಅಂತ ನೋಡೋಣ ಅಲ್ವಾ. ಇವಾಗ ನೋಡಿ, ನಮ್ಗೆ ಇವರೆಲ್ಲ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಥರ ಐಸ್ಲ್ಯಾಂಡರ್ ನಾವು ರಿಯಲ್ ಲೈಫಲ್ಲಿ ಹೋಗ್ಬಿಟ್ಟು ಈ ಥರ ಎಲ್ಲ ಬಿಲ್ಡ್ ಮಾಡೋ ಥರ ಇದ್ರೆ ನಾನಂತೂ ಅಲ್ಲೇ ಹೋಗ್ಬಿಡ್ತೀನಿ ಗೈಸ್. ಇವಾಗ ನಾವು ಸ್ಟೋನ್ ಆ್ಯಕ್ಸ್ನ ಫುಲ್ ಕಂಪಲ್ಸರಿ ಅದು ನಮಗೆ ಬೇಕೇ ಬೇಕು. ಅದಿದ್ರೇ ಅಲ್ವಾ ಫೈರ್ ಕ್ಯಾಂಪ್ನ ನಾವು ಇನ್ನೂ ಜಾಸ್ತಿ ಇದು ಮಾಡೋಕ್ಕಾಗೋದು. ಸೊ ಅದನ್ನು ಪರ್ಚೇಸ್ ಮಾಡ್ತೀನಿ. ಸೆಲೆಕ್ಟ್ ಸ್ಟೋನ್ ಆ್ಯಕ್ಸ್ ಅದನ್ನು ಇಟ್ಕೊಂಡ್ರೆ ಅದು ನಮಗೆ ಖಾಲಿನೂ ಆಗೋಲ್ಲ, ಅಥವಾ ನಮ್ಗೆ ಅದು ಕಳೆದೋಗೋದು ಇಲ್ಲ. ಅದು ನಮ್ಮ ಹತ್ರನೇ ಇರುತ್ತೆ. ನಂಗೆ ಅದು ಇಂಪಾರ್ಟೆಂಟ್ ಅನಿಸು. ಸೊ ನಾನು ಅದನ್ನು ಇದು ಮಾಡಿದೆ. ಓಕೆ, ಇವಾಗ ನೆಕ್ಸ್ಟು ಕೋಳಿದು ಎಗ್ ಬೇಕಂತೆ. ಅದು ಕುಕ್ಕಡ್ ಎಗ್ ಬೇಕಂತೆ. ಕುಕ್ ಮಾಡಿ ಅವ್ರಿಗೆ ಎಗ್ನ ಸರ್ವ್ ಮಾಡಬೇಕು. ಆ ಎಗ್ ಸಿಗೋದು ಎಷ್ಟು ಕಷ್ಟ ಗೊತ್ತಾ ಗೈಸ್. ಆ ಕೋಳಿನ ಸಾಯಿಸಬೇಕು. ಬನ್ನಿ ನೋಡೋಣ. ಓಕೆ, ನೈಟ್ ಅಂತೂ ಆಗ್ತಿದೆಯಂತೆ. ನೈಟ್ ಈಸ್ ಫಾಲಿಂಗ್. ಓಕೆ ಬನ್ನಿ, ಇನ್ನು ಏನೇನು ತೊಗೋಬೇಕು ಎಲ್ಲ ತೊಗೊಂಡು ಇಟ್ಕೊಂಬಿಡೋಣ. ನನಗಿವಾಗ ಸಡನ್ನಾಗಿ ಕೋಳಿ ಬೇಕು, ಕೋಳಿ ಎಗ್ ಬೇಕು. ಸೊ ಕೋಳಿನ ಮರ್ಡ್ರ್ ಮಾಡೋಣ. ಈ ಕೋಳಿ ನಿಂತ್ಕೊ, ನನಗೆ ನಿನ್ನ ಬೇಕು ಗೈಸ್. ಅದನ್ನ ನಾನು ಮರ್ಡ್ರ್ ಮಾಡ್ತಾಯಿದ್ದೀನಿ. ಎಸ್, ನಮಗೆ ಕೋಳಿದು ಪುಕ್ಕ ಸಿಕ್ತು, ಆಮೇಲೆ ಅದ್ರದ್ದು ನಾರ್ಮಲ್ ಮಾಂಸ ಸಿಕ್ತು. ಸೊ ಅದನ್ನು ನಮಗೆ ಬೇಕು. ಓಕೆ, ಮಾನ್ಸ್ಟರ್ ಇನ್ನೇನು ಬರ್ತಾರಂತೆ. ಅಷ್ಟರಲ್ಲಿ ಇವಾಗ ಸ್ಪೈಡರ್ ಮ್ಯಾನ್ ಎಂಟ್ರಿ ಕೊಡುತ್ತೆ ನೋಡಿ. ಆ್ಯಂಡ್ ಆ ಸ್ಪೈಡರ್ ಮ್ಯಾನ್ನ ನಾನು ಹೆಂಗೆ ಹೊಡಿತೀನೋ ಏನೋ ಗೊತ್ತಿಲ್ಲ. ಬೇಸ್ ಓವರ್. ಮಾನ್ಸ್ಟರ್ ಹತ್ತತ್ರ ಬಂದೇ ಬಿಟ್ರಂತೆ ಗೈಸ್. ನೋಡಿ, ಇದೇ ಸ್ಪೈಡರ್ ಮ್ಯಾನ್ನ. ಇದನ್ನು ಹೊಡಿಬೇಕು. ಹೊಡಿ ಹೇ ಸಾಯಿ ನನ್ನ ಮಗನೇ, ನನಗೆ ಬಂದು ಎದುರಿಸ್ತೀಯಾ? ನೋಡಿ ಗೈಸ್, ಹೆಂಗೆ ನೈಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಈ ಥರ ನಾವು ರಿಯಲ್ ಲೈಫಲ್ಲಿ ಕಾಡಲ್ಲಿರೋದು ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಗೈಸ್. ಇರೋದು ಒಂದೇ ಲೈಫು, ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಏನಂತೀರಾ? ನಾನು ಹೇಳಿದ್ದು ನಿಜ ಆಗಿದೆ ಕಮೆಂಟ್ ಮಾಡಿ. ಫೈರ್ ಕ್ಯಾಂಪ್ ಆರೋಗ್ತಿದೆ, ಆರೋಗಿ ಬಿಡಬಾರ್ದು. ಸೊ ನಾವು ವುಡ್ನೆಲ್ಲ ಕಲೆಕ್ಟ್ ಮಾಡಿದ್ವಲ್ಲ, ಅದನ್ನೆಲ್ಲ ಅಲ್ಲಿ ಸ್ಟೋರ್ ಮಾಡೋಣ ಬನ್ನಿ.
ಅದನ್ನು ನಾವು ಆರೋಗೋಗಿ ಬಿಡಲೇಬಾರ್ದು. ಈ ನೈಟ್ ವ್ಯೂ ಒಂಥರ ಚೆನ್ನಾಗಿದೆ ಗೈಸ್. ಇವರಂತೂ ನಮ್ಮ ಹತ್ರ ಇರಲೇಬೇಕು, ನಮ್ಮ ಜೊತೆ ಇರಲೇಬೇಕು. ಯಾಕಂದರೆ ಅವ್ರು ನಮಗೆ ಅದು ಮಾಡಿ ಇದು ಮಾಡಿ ಅಂತ ಗೈಡ್ ಮಾಡ್ತಾರೆ ಅಲ್ವಾ. ಸೊ ಅವ್ರು ನಮ್ಮ ಜೊತೆ ಇರಲೇಬೇಕು. ಮಿಸ್ಟರ್ ಬೀಸ್ಟ್ ಓಕೆ ಮ್ಯಾಪ್ದು ತೋರಿಸುತ್ತೆ. ಓಕೆ ಗೈಸ್, ನೆಕ್ಸ್ಟ್ ಡೇ 2 ಡೇ 1 ಹೆಂಗೋ ಇಲ್ಲಿ ಇದಾಯಿತು. ಇವಾಗ ಡೇ 2 ಇನ್ನು ಏನೇನು ಸರ್ಚ್ ಮಾಡಬೇಕು ನೋಡೋಣ. ಕೋಳಿ ಬೇಕು ನಮಗೆ, ಕೋಳಿ ಕೋಳಿಯೇ ಕಳ್ಳ ಕೋಳಿ ನಿಂತ್ಕೊ ನಿಂಗಿದೆ ಮ್ಯಾರಿ ಹಬ್ಬ. ಓಕೆ ಗೈಸ್, ಇದು ಎಗ್ಗೆ ಸಿಗ್ತಾಯಿಲ್ಲ ಗೈಸ್. ಇದರಲ್ಲಿ ಕುಕ್ ಮಾಡಿಕೊಡೋಣ ಅಂದರೆ ಅದರಿಂದ ನಮ್ಗೆ ಏನು ಸಿಗುತ್ತೆ ನೆಕ್ಸ್ಟ್ ಅಂತ ಬಿಲ್ಡ್ ಮಾಡ್ಬೋದು ಅಲ್ವಾ. ಸೊ ನನಗೆ ಎಗ್ಗೆ ಸಿಗ್ತಾಯಿಲ್ಲ. ಬನ್ನಿ ಹುಡ್ಕೋಣ, ಟೈಮ್ ಇಲ್ಲ. ಡೇ 2 ಆಗೋಷ್ಟೊತ್ತಿಗೆ ಹುಡುಕ್ಬಿಟ್ಟು ಹಂಗೆ ಇದು ಏನಪ್ಪ ವುಡ್ನೆಲ್ಲನೂ ಕಲೆಕ್ಟ್ ಮಾಡ್ಕೋಬೇಕು. ಫೈರ್ ಕ್ಯಾಂಪ್ ಆರಕ್ಕೆ ಬಿಡಬಾರ್ದು. ಸೊ ತುಂಬ ಕೆಲಸ ಇದೆ ಗಾಯ್ಸ್ ಅವಾಗಿಂದ ಎಗ್ನ ಹುಡ್ಕೋಕ್ಕೆ ಆಗಲಿಲ್ಲ. ಸೊ ಇವಾಗ ನೈಟ್ ಈಸ್ ಫಾಲಿಂಗ್ ಶೇಟ್. ನಾನು ಫೈನಲಿ ನೈಟ್ ಆಗೇ ಬಿಟ್ಟು ದ ಮಾನ್ಸ್ಟರ್ ವೇ ಈಸ್ ಬಿಗಿನಿಂಗ್. ಓಕೆ ಮಾನ್ಸ್ಟರ್ ಹತ್ರನೇ ಇದ್ದಾರೆ. ಸ್ಪೈಡರ್ ಮ್ಯಾನ್ಗಳು ಸಾಯ್ತವ್ರೆ ಗೈಸ್, ಅವ್ರನ್ನೆಲ್ಲ ಸಾಯಿಸ್ಬೇಕು. ನಿಂತ್ಕೊ ಗಾಯ್ಸ್, ಇದೆ ನೋಡಿ ಅದು ದೊಡ್ಡ ರಾಕ್ಷಸ ಥರ ಹೆಂಗೆ ಬಂದಿದ್ದಾನೆ. ಅವನ್ನ ನಾನು ಸಾಯಿಸ್ತೀನಿ. ನಾನು ಸಾಯಲ್ಲ, ನಾನು ಯಾರು ಅಂತ ಫಸ್ಟೇ ನನಗೆ ಗೊತ್ತು. ಸೊ ನಾನು ಅದಕ್ಕೆ ಸಾಯಿಸ್ತೀನಿ ನೋಡಿ. ನಾನು ಸ್ವಲ್ಪ ಇದೆ, ಸತ್ತೋಗು. ನಾನು ಹೆಲ್ತ್ ಹೋಗ್ತಿದ್ದೆ ಗಾಯ್ಸ್, ಇನ್ನೊಂಚೂರು. ಮೈ ಗಾಡ್, ಸಾಯಿಸ್ಬಿಟ್ಟೆ. ಫೈರ್ ಕ್ಯಾಂಪ್ ಕೂಡ ಆಫ್ ಆಗೋಯ್ತು. ಶೇಟ್. ಮತ್ತೆ ಬಿಲ್ಡ್ ಮಾಡಿದೆ. ಓಕೆ 56 ಏನೋ ಮಾಡಿದೆ. ಸೊ ನೆಕ್ಸ್ಟು ನೋಡಿ ಅಲ್ಲೇ ನಿಂತಿದ್ದಾರೆ, ನೋಡಿದ್ರ ನೀವು. ಡೇ 2 ಕೂಡ ಕಂಪ್ಲೀಟ್ ಆಯಿತು. ಡೇ 3 ಏನೇನು ಹುಡುಕ್ಬೇಕು. ಫಸ್ಟ್ ನಾವು ಫುಡ್ನ ತಿನ್ಕೊಬಿಡೋಣ. ಯಾಕಂದರೆ ಊಟ ಇರಬೇಕು ಗೈಸ್. ಊಟ ಈಸ್ ಇಂಪಾರ್ಟೆಂಟ್ ಅಲ್ವಾ. ಮನುಷ್ಯರಿಗೆ ಊಟ ನೀರು ಅದು ಬಿಟ್ಟರೆ ಬೇರೆ ಏನು ಬೇಡ ಅಲ್ವಾ. ನೆಕ್ಸ್ಟು ಇವಾಗ ಲಾಸ್ಟ್ಗೂ ನಾನು ಎಗ್ನ ಹುಡುಕ್ಲೇ ಇಲ್ಲ. ಸೊ ಈ ಸಲ ಪಕ್ಕ ಎಗ್ನ ಹುಡುಕ್ತೀನಿ. ಫಸ್ಟ್ ನಾವು ವುಡ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಎಗ್ನ ಹುಡ್ಕೋಕ್ಕೆ ಟ್ರೈ ಮಾಡೋಣ. ಓಕೆನಾ ಗೈಸ್, ಇವತ್ತು ನಾನು ಸ್ನ್ಯಾಕ್ಸ್ನ ಹುಡ್ಕೋಕ್ಕಾಗಲಿಲ್ಲ. ಆಲ್ರೆಡಿ ನೈಟ್ ಆಗೇ ಹೋಯಿತು. ನೋಡೋಣ ಇವತ್ತು ಯಾವ್ಯಾವ ಥರ ಮಾನ್ಸ್ಟರ್ಸ್ ಎಲ್ಲ ಬರ್ತಾರೆ ಅಂತ. ಮೇ ಬಿ ಇವತ್ತು ಸ್ನೇಕ್ ಬರ್ಬೋದು ಅನಿಸುತ್ತೆ. ನೋಡೋಣ ಬನ್ನಿ. ಸ್ಪೈಡರ್ ಮ್ಯಾನ್ ಬಂದರೆ ಅಂತೂ ಆರಾಮಾಗಿ ಹೊಡಿಬೋದು ನೋಡಿ. ಸ್ಪೈಡರ್ ಮ್ಯಾನ್, ಓ ಮೈ ಗಾಡ್, ಏನು ಗೈಸ್ 2 3 ಬರ್ತಾಯಿದೆ. ನಾನು ಎಷ್ಟು ಸ್ಟ್ರಾಂಗ್ ಅಲ್ಲ. ಸೂಪರ್. ನಾನು ವುಡ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ಆದರೂ ಸೂಪರ್. ನೋಡಿ ಆದರೂ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ತಾರೆ ಗೈಸ್ ಅವರು. ಸೊ ಅವ್ರು ನೋಡಿ ಸ್ನೇಕ್ ನೋಡಿದ್ರೆ ಬುಸ್ ಅಂದ್ಕೊಂಡು ಹೆಂಗೆ ಬರ್ತಿದ್ದಾರೆ. ಇವುಗಳದೇ ಕಾಟ. 7 ಡೇಸ್ ಆದಮೇಲೆ, ಆ್ಯಕ್ಚುಲಿ 7 ಡೇಸ್ ಆದಮೇಲೆ ಏನಾಗುತ್ತೆ ಗೊತ್ತಾ ಗೈಸ್, ರೈನ್ ಬರುತ್ತೆ. ಅಷ್ಟರಲ್ಲಿ ನಾವು ಫುಡ್ಡು ಆಮೇಲೆ ವುಡ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು, ಆದರೂ ಕ್ಯಾಂಪ್ ಫೈರ್ ಏನು ವರ್ಕ್ ಆಗೋಲ್ಲ. ಮಳೆ ಬಂದರೆ ಎಲ್ಲ ನೆಂದೋಗಿರುತ್ತೆ. ಸೊ ನಾವು ಫುಡ್ನ ಜಾಸ್ತಿ ಇಟ್ಕೊಂಡಿರಬೇಕು. 7 ಡೇಸ್ವರೆಗೂ ನಾವು ಬದುಕಿರ್ಬೇಕು. 7 ಡೇಸ್ ಆದಮೇಲೆ ರೈನ್ ಸ್ಟಾರ್ಟ್ ಆಗುತ್ತೆ. ಆವಾಗಲೂ ನಾವು ಊಟನೆಲ್ಲ ಫಸ್ಟೇ ಮಾಡಿಟ್ಕೊಂಡ್ಬಿಟ್ಟಿರಬೇಕು. ಆಮೇಲೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಡೇ 4 ಆದರೂ ಇನ್ನೂ ನಮಗೆ ಎಗ್ ಸಿಗಲೇ ಇಲ್ಲ. ನೈಟೇ ಆಗೋಯ್ತು ಗೈಸ್. ಸೆಟ್. ಇವತ್ತು ಯಾವ್ಯಾವ ಥರ ಮಾನ್ಸ್ಟರ್ಸ್ ಬರ್ತಾರೆ ಅಂತ ನೋಡೋಣ. ಆ್ಯಂಡ್ ಅಲ್ಲೊಂದು ಕೋಳಿ ಇದೆ, ಅದನ್ನ ಹೊಡೆದ್ರೆ ಮೇ ಬಿ ಸಿಗ್ಬೋದು ಅನಿಸುತ್ತೆ ಎಗ್ಗು. ಇಲ್ಲೇ ಬೇರೆ ಲೆವೆಲ್ಲು. ಇದು ಫೈರ್ ಕ್ಯಾಂಪ್ದು ಕಡಿಮೆ ಬೇರೆ ಆಗ್ತಿದೆ. ಅದರಲ್ಲಿ ಸ್ಪೈಡರ್ ಮ್ಯಾನ್ ಬೇರೆ. ಶಟ್, ಯಾವ್ದು ಅಂತ ನೋಡೋದು ಗೈಸ್. ನಮ್ಮನ್ನ ನಾವು ಹೆಂಗೆ ಉಳಿಸ್ಕೊಳ್ಳೋದು ಇಲ್ಲಿ. ಮಿಸ್ಟರ್ ಬೀಸ್ಟೋ ನಂಗೆ ಹೆಲ್ಪ್ ಮಾಡಬಾರ್ದಾ ಏನಂತ. ಮಿಸ್ಟರ್ ಬೀಸ್ಟೋ ಅಲ್ವಾ ಗೈಸ್. ಅಷ್ಟೊಂದು ಕಷ್ಟಪಡ್ತಾಯಿದ್ದೀನಿ, ಹೆಲ್ಪೇ ಮಾಡ್ತಿಲ್ಲ. ಅದು ನೋಡಿ ದೊಡ್ಡ ಮಾನ್ಸ್ಟರೇ ಬಂದ್ಬಿಡ್ತು. ಅದು ನನಗೆ ಸಾಯಿಸ್ಬಿಡುತ್ತೆ ಅನಿಸುತ್ತೆ. ಆ ಮಾನ್ಸ್ಟರ್ಸ್ನ ನಾನು ಸಾಯಿಸಾಯಿತು. ಸಾಯಿಸ್ಬಿಟ್ಟೆ ಗೈಸ್. ನಾನು ಸಾಧಿಸ್ಬಿಟ್ಟೆ. ಹಾಗೆ ನೋಡಿ ಸ್ನೇಕ್ ಹೆಂಗೆ ಬರುತ್ತೆ ಬುಸ್ ಅಂದ್ಕೊಂಡು. ಅಯ್ಯೋ ರಾಮ, ಎಗ್ ಲಾಸ್ಟ್ಗೂ ಸಿಗಲೇ ಇಲ್ಲ. ನಾನು ಆ ಕೋಳಿ ಪಕ್ಕ ಹೊಡಿತೀನಿ ಗೈಸ್. ಈ ಸಲ ಪಕ್ಕ ನಾವು ಕಂಡುಹಿಡಿಯಲೇಬೇಕು ಎಗ್ನ. ಆ್ಯಂಡ್ ಹಂಗೆ ಇವಾಗ 2 ಡೇಸ್ ಅಷ್ಟೇ ಇನ್ನು ಬಾಕಿ ಇರೋದು. ಅಷ್ಟರಲ್ಲಿ ಏನೋ ಆಗುತ್ತಂತೆ ಗೈಸ್. ನೋಡಿ ಎಷ್ಟು ದೊಡ್ಡ ಹೆಜ್ಜೆ ಇದೆ. ಮಾನ್ಸ್ಟರ್ದೆ ಅನಿಸುತ್ತೆ ಗೈಸ್ ಇದು. ಫುಲ್ಲು ಗೋಲ್ಡಲ್ಲಿ. ಓ ಮೈ ಗಾಡ್, ಭಯ ಆಗ್ತಿದೆ ಇವಾಗ ಡೇ 6 ಆದಮೇಲೆ. ಅಯ್ಯೋ, ಫೈರ್ ಕ್ಯಾಂಪಿಂಗ್ ಯಾರೇ ಹೋಯ್ತು. ಏನು ಮಾಡೋದು ಗಾಯ್. ಅಟ್ಲೀಸ್ಟ್ ಇವತ್ತಾದರೂ ನಮಗೆ ಎಗ್ ಸಿಗುತ್ತಾ ನೋಡೋಣ. ಮೇ ಬಿ ಸಿಗುತ್ತೆ ಪಕ್ಕ. ಅದು ಡೇ 6ಗೆ ಫೈನಲಿ ಸಿಕ್ತು ಗೈಸ್ ಎಗ್ಗು. ಬನ್ನಿ ಅವ್ರಿಗೆ ಕೊಡೋಣ. ಅದನ್ನು ನೆಕ್ಸ್ಟ್ ಏನು ಬಿಲ್ಡ್ ಮಾಡ್ಬೋದು ಅಂತ ನೋಡೋಣ. ಓ ಮೈ ಗಾಡ್ ಗೈಸ್, ನೈಟ್ ಆಗೇ ಹೋಯ್ತು. ಎಷ್ಟು ಸ್ಪೈಡರ್ ಮ್ಯಾನ್, ಎಷ್ಟು ಸ್ನೇಕ್ಸ್ ಬರ್ತಿದೆ ಗೊತ್ತಾ. ಹೊಡಿಯೋಕ್ಕೆ ಆಗ್ತಿಲ್ಲ ಗೈಸ್, ಅಷ್ಟೊಂದು ಬರ್ತಿದೆ. ನೋಡಿ
ಸ್ನೇಕ್ ಮಿಲ್ ಯಾಕಂದರೆ ಇವಾಗ ಇನ್ನು 2 ಡೇಸ್ ಅಷ್ಟೇ ಅಲ್ವಾ ಬಾಕಿ ಇರೋದು. ಸೊ ಅದಕ್ಕೆ ನನಗೆ ತುಂಬ ಸ್ನೇಕ್ಸು ಆ್ಯಂಡ್ ಸ್ಪೈಡರ್ ಮ್ಯಾನ್ಸ್ ಬರ್ತಾಯಿದೆ. ನಾನು ಕಿಲ್ ಮಾಡಿದೆ ಗೈಸ್, ನಾನು ಸ್ಟ್ರಾಂಗು. ಫೈನಲಿ ಡೇ 6 ಕಂಪ್ಲೀಟ್ ಆಯಿತು. ನಾನು ಎಗ್ನೂ ಅವ್ರಿಗೆ ಸರ್ವ್ ಮಾಡಾಯಿತು, ಕುಕ್ಕಡ್ ಎಗ್ಗು. ನಾನು ಏನು ಸೆಲೆಕ್ಟ್ ಮಾಡ್ತೀನಿ ಅಂದರೆ ಮೀಡಿಯಮ್ ಬ್ಯಾಗ್, ಯಾಕಂದರೆ ಇವಾಗ 5 ಅಂದರೆ ಆಗೋಲ್ಲ. ಸೊ 10 ಪ್ರಾಡಕ್ಟ್ಸ್ ಆದರೂ ಅದರಲ್ಲಿ ಇಟ್ಕೋಬೋದು ಅಂತ ಹೇಳ್ಬಿಟ್ಟು ಮೀಡಿಯಮ್ ಬ್ಯಾಗ್ನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಅವ್ರಿಗೆ ಕೋಳಿ ಪುಕ್ಕ ಕೊಡಬೇಕು. ಪುಕ್ಕ ಕೊಟ್ಟರೆ ಏನು ಕೊಡ್ತಾರೆ ನೋಡೋಣ ಬನ್ನಿ. ಪುಕ್ಕ ಕೊಡ್ತಾಯಿದ್ದಾರೆ. ಓಕೆ, ನಾನು ವುಡನ್ ಆರ್ಮೋರ್ಸ್ ಅಂದರೆ ನನ್ನ ಸೇಫ್ಟಿ ಜಾಕೆಟ್ ಥರದ್ದು ಪರ್ಚೇಸ್ ಮಾಡ್ತೀನಿ. ಅದು ನಂಗೆ ಬೇಕಾಗುತ್ತೆ. ಸೊ ನಾನು ಅದನ್ನ ಬೈ ಮಾಡಿದೆ. ಓಕೆ, ಇದು ಲಾಸ್ಟ್ ಡೇ ನೈಟ್ ಗೈಸ್. ನೋಡೋಣ ಈ ಡೇ ನೈಟಲ್ಲಿ ಏನು ಸಿಗುತ್ತೆ, ಏನಾಗುತ್ತೆ ಅಂತ. ಇದು ಲಾಸ್ಟ್ ಡೇ ನೈಟ್. ಓಕೆ, ತುಂಬ ಸ್ನೇಕ್ಸ್ ಆ್ಯಂಡ್ ತುಂಬ ಸ್ಪೈಡರ್ ಮ್ಯಾನ್ಸ್ ಬಂತು. ನಾನು ಅದನ್ನೆಲ್ಲನೂ ಫಿನಿಶ್ ಮಾಡಿದೆ. ಅದಾದಮೇಲೆ ಫುಲ್ಲು ನೋಡಿ ಹೆಂಗೆ ಬರ್ತಿದೆ ಅಂದರು ಗಾಯ್ಸ್, ಸಕ್ಕತ್ತಾಗಿ ಕಾಣಿಸ್ತೈತೆ ವ್ಯೂಗೂ. ನಾನು ಇವ್ರುಗಳ ಜೊತೆ ಫೈಟ್ ಮಾಡ್ತಾ ಇರೋದಕ್ಕೂ ಸೂಪರ್ ಗಾಯ್ಸ್, ಸೂಪರ್. ಡೇ 7 ಕೂಡ ಕಂಪ್ಲೀಟ್ ಆಯಿತು. ಓಕೆ ನೋಡಿ, ನೆಕ್ಸ್ಟ್ ಡೇಯಿಂದ ರೈನಿಂಗ್ ಸ್ಟಾರ್ಟು. ಈ ಡೇಸಲ್ಲಿ ನಾವು ಯಾವ್ಯಾವ ಥರ ಸರ್ವೈವ್ ಮಾಡ್ತೀವಿ ಆ್ಯಂಡ್ ಏನೇನು ಪರ್ಚೇಸ್ ಮಾಡ್ತೀವಿ, ಏನೇನು ಬಿಡ್ತೀವಿ, ಅದನ್ನೆಲ್ಲ ನಿಮಗೆ ನೋಡಬೇಕು ಅಂದರೆ ಪಾರ್ಟ್ 2 ಬೇಕು ಅಂತ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ಪಾರ್ಟ್ 2 ಮಾಡೇ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪಾರ್ಟ್ 2 ಬೇಕು ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ ಗೈಸ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.